ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಗಿಸ್ಬೋರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶೋರ್. ತಮ್ನೇಲ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಟಾಪಿಕ್ ಏನು ಅಂತ. ಎಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಜಸ್ಟ್ 2 ಮಿನಿಟ್ಸ್ ಅಲ್ಲೇ ನಿಮ್ಮ ಸ್ಮಾರ್ಟ್ ಫೋನ್ ಅಲ್ಲೇ ನಿಮ್ಮ PF ಬ್ಯಾಲೆನ್ಸ್ ನ ಹೆಂಗೆ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಪ್ರತಿಯೊಬ್ಬರ ಹತ್ರ ಕೂಡ ಶೇರ್ ಮಾಡಿ. ಅವ್ರು ಎಲ್ಲರೂ ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ಅಂಡ್ ನೀವು ಕೂಡ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ ಇಫ್ ಇನ್ ಕೇಸ್ ಇನ್ನೂ ಮಾಡಿಲ್ಲ ಅಂದ್ರೆ. ಸ್ಯಾಲರಿಡ್ ಎಂಪ್ಲಾಯೀಸ್ಗಳು ಎಲ್ಲರಿಗೂ ಕೂಡ PF ಬಗ್ಗೆ ಚೆನ್ನಾಗೇ ಗೊತ್ತಿರುತ್ತೆ. ಯಾಕಂದ್ರೆ ನಾವು ಪ್ರತಿ ತಿಂಗಳು ಸ್ಯಾಲರಿ ತಗೋಬೇಕಾದ್ರೆ ಒಂದು ಪಾರ್ಟ್ ಆಫ್ ದಿ ಅಮೌಂಟ್ PF ಗೆ ಅಂತ ಕಟ್ ಆಗ್ತಾ ಇರುತ್ತೆ. ನಾವು ಎಷ್ಟೇ ಕಂಪ್ನಿ ಚೇಂಜ್ ಮಾಡಿದ್ರು ಕೂಡ ಒಂದೇ PF ಅಕೌಂಟ್ ಇರುತ್ತೆ ಅಂಡ್ ಒಂದೇ UN ನಂಬರ್ ಕೂಡ ಇರುತ್ತೆ. ನಾವು ಈ PF ಅಮೌಂಟ್ ನ ಎಮರ್ಜೆನ್ಸಿ ಟೈಮಲ್ಲಿ ಕ್ಲೇಮ್ ಕೂಡ ಮಾಡ್ಕೋಬಹುದು. ನಾವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರು ಕೂಡ ಎಷ್ಟು ತಿಂಗಳಿಂದ ಸ್ಯಾಲರಿ ತಗೊಂಡಿದ್ರು ಕೂಡ ಟೋಟಲ್ ಆಗಿ PF ಬ್ಯಾಲೆನ್ಸ್ ನ ಹೆಂಗೆ ಚೆಕ್ ಮಾಡೋದು ಅಂದ್ರೆ 2 ವಿಧ ಇದೆ. ಒಂದು ನಾವು EPF ಅವರ ಅಫಿಷಿಯಲ್ ವೆಬ್ಸೈಟ್ ಇಂದ ಕೂಡ ಚೆಕ್ ಮಾಡಬಹುದು ಅಂಡ್ ಉಮಂಗ್ ಆಪ್ ಇಂದ ಕೂಡ ಚೆಕ್ ಮಾಡಬಹುದು. ಆದ್ರೆ ನಾನು ಉಮಂಗ್ ಆಪ್ ಅಲ್ಲಿ ಚೆಕ್ ಮಾಡೋದನ್ನ ರೆಕಮೆಂಡ್ ಮಾಡ್ತೀನಿ. ಯಾಕಂದ್ರೆ ನಮಗೆ ಉಮಂಗ್ ಆಪ್ ಅಲ್ಲಿ PF ಜೊತೆಗೆ ಇನ್ನು ಬೇರೆ ಆದಂತಹ ಸರ್ವಿಸಸ್ಗಳು ಸಿಗುತ್ತೆ. ನೀವು PF ಬ್ಯಾಲೆನ್ಸ್ ನ ಚೆಕ್ ಮಾಡಕ್ಕೆ ಮುಂಚೆ ನಾನು ಹಳೆ ವಿಡಿಯೋ ಒಂದು ಮಾಡಿದ್ದೆ UN ನಂಬರ್ ನ ಹೆಂಗೆ ಆಕ್ಟಿವೇಟ್ ಮಾಡೋದು ಅಂತ. ಯಾಕಂದ್ರೆ ನೀವು PF ಬ್ಯಾಲೆನ್ಸ್ ನ ಚೆಕ್ ಮಾಡಬೇಕು, PF ಅಮೌಂಟ್ ನ ಕ್ಲೈಮ್ ಮಾಡಬೇಕು ಅಂದ್ರೆ ಫಸ್ಟ್ UN ನಂಬರ್ ನ ಆಕ್ಟಿವೇಟ್ ಮಾಡಿರಬೇಕು. ಇಫ್ ಇನ್ ಕೇಸ್ ನೀವು ಇನ್ನು UN ನಂಬರ್ ನ ಆಕ್ಟಿವೇಟ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅಲ್ಲಿ ಅದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ UN ನಂಬರ್ ನ ಆಕ್ಟಿವೇಟ್ ಮಾಡೋದು ಅಂತ ಒಂದು ವಿಡಿಯೋ ಇದೆ, ಹೋಗಿ ಇದನ್ನು ಚೆಕ್ ಮಾಡಿ. ಸೊ ಈಗ ಮೊದಲನೇದಾಗಿ ನಿಮ್ಮ ಪ್ಲೇ ಸ್ಟೋರ್ನ ಓಪನ್ ಮಾಡಿಬಿಟ್ಟು ಉಮಂಗ್ ಅಂತ ಸರ್ಚ್ ಮಾಡಿ, UMANG. ಅದರಲ್ಲಿ ಒಂದು ಆ್ಯಪ್ ಬರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆಗಿದ ತಕ್ಷಣ ಅದನ್ನು ಓಪನ್ ಮಾಡಿ. ಸೊ ಇಲ್ಲಿ ಕೆಲವೊಂದು ಆಪ್ಷನ್ಸ್ಗಳು ಸಿಗುತ್ತೆ, ನೀವು ಅದನ್ನೆಲ್ಲ ಸ್ಕಿಪ್ ಮಾಡ್ಬೋದು ಇವಾಗ. ಸೊ ನಿಮ್ಮ ಲೊಕೇಶನ್ ಸರ್ವಿಸ್ನ ಕೂಡ ನೀವು ಅಲೋ ಕೊಟ್ಟರೆ ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ನಿಮ್ಮ ಪ್ರೊಫೈಲ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಗೆಟ್ ಸ್ಟಾರ್ಟೆಡ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನನ್ನ ಮೊಬೈಲ್ ನಂಬರ್ನ ಹಾಕಿದ್ರೆ ಸಾಕು ಮತ್ತು MPIN ಹಾಕಿದ್ರೆ ಸಾಕು, ನಾನು ಲಾಗಿನ್ ಆಗ್ಬೋದು. ಯಾಕಂದರೆ ಇದಕ್ಕೆ ಮುಂಚೆ ನಾನು ಲಾಗಿನ್ ಆಗಿದ್ದೆ. ನೀವೇನಾದರೂ ಫಸ್ಟ್ ಟೈಮು ಇದಕ್ಕೆ ರಿಜಿಸ್ಟರ್ ಮಾಡಬೇಕು ಅಂದರೆ ಕೆಳಗಡೆ ರಿಜಿಸ್ಟರ್ ಇಯರ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ. ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, UN ನಂಬರ್ನ ಆಕ್ಟಿವೇಟ್ ಮಾಡಬೇಕಾದ್ರೆ ಯಾವ ಮೊಬೈಲ್ ನಂಬರ್ನ ಹಾಕಿರ್ತೀರಲ್ಲ ಅದೇ ಮೊಬೈಲ್ ನಂಬರ್ನ ಹಾಕಿ ನಿಮ್ಮ OTP ನ ಜನರೇಟ್ ಮಾಡಿ. ಇಫ್ ಇನ್ ಕೇಸ್ ಅಲ್ಲಿ ನಿಮಗೆ ಪಾಸ್ವರ್ಡ್ ಕೇಳ್ತು ಅಂದರೆ ನಿಮಗೊಂದು OTP ಮೆಸೇಜ್ ಬಂದಿರುತ್ತಲ್ಲ, ಆ ಒಂದು OTP ನಿಮಗೆ ಪಾಸ್ವರ್ಡ್ ಕೂಡ ಇರುತ್ತೆ. ಸೊ ನೀವು ಅದನ್ನ ಹಾಕಿ ಲಾಗಿನ್ ಮಾಡ್ಕೋಬಹುದು. ಸೊ ನೀವು ಲಾಗಿನ್ ಆಗಿದ ತಕ್ಷಣ ನಿಮ್ಮ ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದು MPIN ನ ಕೂಡ ಸೆಟ್ ಮಾಡ್ಕೋಬೇಕು. MPIN ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಮಗೆ UPI ID ಲಿ ಒಂದು ಸಪ್ರೇಟ್ ಆಗಿ ಒಂದು ಪಿನ್ ಇಟ್ಕೊಂಡಿರ್ತೀವಲ್ಲ, ಅದೇ ತರ ಈ ಒಂದು ಅಪ್ಲಿಕೇಶನ್ಗೆ ಒಂದು MPIN ನ ಸೆಟ್ ಮಾಡ್ಕೋಬೇಕು. ಸೊ ನೀವು 6 ಡಿಜಿಟ್ MPIN ನ ಸೆಟ್ ಮಾಡಿದಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ನು ಮತ್ತೆ MPIN ಹಾಕಿದ್ರೆ ಸಾಕು, ನೀವು ಲಾಗಿನ್ ಆಗ್ತೀರಾ. ಸೊ ಈಗ ನಾನು ಇಲ್ಲಿ ನನ್ನ ಮೊಬೈಲ್ ನಂಬರ್ನ ಹಾಕಿ MPIN ಹಾಕಿ ಲಾಗಿನ್ ಆಗ್ತಾ ಇದ್ದೀನಿ. ಸೊ ಲಾಗಿನ್ ಆಗಿದ ತಕ್ಷಣ ಇದಕ್ಕೆ ನೀವು ಒಂದು ಬಯೋಮೆಟ್ರಿಕ್ ಕೂಡ ಇಟ್ಕೋಬೋದು. ಅಂದರೆ ನಿಮ್ಮ ಫೋನ್ಗೆ ಏನು ಲಾಕ್ ಇಟ್ಟಿರ್ತೀರ, ನಿಮ್ಮ ಫಿಂಗರ್ ಪ್ರಿಂಟು, ಅದನ್ನು ಕೂಡ ಇಲ್ಲಿ ನೀವು ಇಟ್ಕೋಬೋದು ನಿಮ್ಮ ಸೇಫ್ಟಿ ಪರ್ಪಸ್ಗೆ. ಸೊ ಅವೆಲ್ಲ ಮಾಡಿದಾದ್ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮೇಲ್ಗಡೆ ಇರುತ್ತೆ ನೋಡಿ ಸರ್ಚ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು EPFO ಅಂತ ಸರ್ಚ್ ಮಾಡಿ. ನೀವು EPFO ಅಂತ ಸರ್ಚ್ ಮಾಡಿದ ತಕ್ಷಣ ಅಲ್ಲಿ EPFO ಅವ್ರದೇ ಒಂದು ಲೋಗೋ ಇರುವಂಥ ಒಂದು ಸಿಂಬಲ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನೆಕ್ಸ್ಟ್ ನಿಮಗೆ ಇಲ್ಲೇ ಕಾಣಿಸುತ್ತೆ ವ್ಯೂ ಪಾಸ್ಬುಕ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಲ್ಲಿ ನಿಮಗೆ UN ನಂಬರ್ನ ಹಾಕಬೇಕಾಗುತ್ತೆ. ನಂದು ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ UN ನಂಬರ್ ಆಲ್ರೆಡಿ ಇದೆ. ಇಫ್ ಇನ್ ಕೇಸು ನೀವೇನಾದ್ರು ಫಸ್ಟ್ ಟೈಮ್ ರಿಜಿಸ್ಟರ್ ಮಾಡ್ತಿರೋದ್ರಿಂದ ನೀವು UN ನಂಬರ್ನ ಹಾಕಬೇಕಾಗುತ್ತೆ. ಸೊ ನಿಮ್ಮ UN ನಂಬರ್ನ ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸೊ ಅದಾಗಿದ ತಕ್ಷಣ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಂದು ಟೋಟಲ್ 3 ಕಂಪ್ನಿ ನೇಮ್ ತೋರಿಸ್ತಾ ಇದೆ. ನಂದು ಹಳೆ 2 ಕಂಪ್ನಿ, ಈಗ ನಾನು ಪ್ರೆಸೆಂಟ್ ವರ್ಕ್ ಮಾಡ್ತಿರುವಂಥ ಕಂಪ್ನಿ. ಸೊ ನೀವು ಯಾವ ಕಂಪ್ನಿಲಿ ಎಷ್ಟು PF ಬ್ಯಾಲೆನ್ಸ್ ಇದೆ ಚೆಕ್ ಮಾಡಬೇಕು ಅಂದರೆ ಆ ಒಂದು ಕಂಪ್ನಿ ನೇಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಸೊ ನಿಮ್ಮ PF ಟೋಟಲ್ ಅಮೌಂಟ್ ಕೂಡ ತೋರಿಸುತ್ತೆ ಆ್ಯಂಡ್ ಪ್ರತಿ ತಿಂಗಳು ಎಷ್ಟು ಕಟ್ ಆಗಿದೆ, ಯಾವ ಡೇಟಿಗೆ ಕಟ್ ಆಗಿದೆ ಆ್ಯಂಡ್ ಯಾವ ಮಂತಲ್ಲಿ ಕಟ್ ಆಗಿಲ್ಲ ಪ್ರತಿಯೊಂದು ಕೂಡ ಇಲ್ಲಿ ತೋರಿಸುತ್ತೆ. ಇಲ್ಲಿ ಎಂಪ್ಲಾಯಿ ಶೇರ್ ಕೂಡ ತೋರಿಸುತ್ತೆ, ಎಂಪ್ಲಾಯಿ ಶೇರ್ ಕೂಡ ಇದೆ, ಪೆನ್ಷನ್ ಏನಾದ್ರು ಇದ್ದರೆ ಅದು ಕೂಡ ತೋರಿಸುತ್ತೆ. ಆ್ಯಂಡ್ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು ಕೆಳಗಡೆ ಇದೆ ನೋಡಿ ಡೌನ್ಲೋಡ್ ಅಂತ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಇದನ್ನು ನೀವು PDF ಮುಖಾಂತರ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಸೊ ಇಫ್ ಇನ್ ಕೇಸ್ ನೀವೇನೋ 2 ರಿಂದ 3 ಕಂಪ್ನಿ ಚೇಂಜ್ ಮಾಡಿದ್ರೆ ಅಂದರೆ ಪ್ರತಿಯೊಂದು ಕಂಪ್ನಿಗೂ ಕೂಡ PF ಅಕೌಂಟ್ ಸೇಮ್ ಇರುತ್ತೆ ಅಂತ ನಾನು ವಿಡಿಯೋ ಬಿಗಿನಿಂಗಲ್ಲಿ ಹೇಳಿದ್ದೆ. ಸೊ ಬಟ್ ಕಂಪ್ನಿ ನೇಮ್ ಇಲ್ಲಿ ಚೇಂಜ್ ಇರುತ್ತೆ, ಬಟ್ ಆ ಕಂಪ್ನಿ ನೇಮ್ ಕ್ಲಿಕ್ ಮಾಡಿದಾಗ ಸಾಕು ಆ ಒಂದು ಕಂಪ್ನಿಯಿಂದ ಟೋಟಲ್ ಆಗಿ ಎಷ್ಟು PF ಬ್ಯಾಲೆನ್ಸ್ ಇದೆ ಅಂತ ಕೂಡ ನಿಮಗೆ ತೋರಿಸುತ್ತೆ. ಸೊ ಈಗ ಗೊತ್ತಾಯ್ತಲ್ಲ, ಜಸ್ಟ್ 2 ನಿಮಿಷದಲ್ಲಿ ನಿಮ್ಮ ಮೊಬೈಲಲ್ಲಿ PF ಬ್ಯಾಲೆನ್ಸ್ನ ಹೆಂಗೆ ಚೆಕ್ ಮಾಡೋದು ಅಂತ. ನಾನು ಆವಾಗಲೇ ಹೇಳಿದ್ದೆ ಈ ಆ್ಯಪ್ನ ಎಂತಕ್ಕೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಯಾಕಂದರೆ ವಾಪಸ್ ನೀವು ಬ್ಯಾಕ್ ಹೋದಾಗ ಇಲ್ಲಿ ನಿಮಗೆ ರೈಸ್ ವಾಪಸ್ PFನ ಕ್ಲೇಮ್ ಮಾಡಬೇಕು ಅಂದರೂ ಇಲ್ಲೇ ಮಾಡ್ಬೋದು. ಆ್ಯಂಡ್ ಇದನ್ನು ಬಿಟ್ಬಿಟ್ಟು ನೀವು ವಾಪಸ್ ಹೋಗ್ತೀರಾ ಅಂದರೆ ತುಂಬ ಬೇರೆ ಸರ್ವಿಸಸ್ಗಳು ಸಿಗುತ್ತೆ ನಿಮಗೆ ಈ ಒಂದು ಅಪ್ಲಿಕೇಶನಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಲಿ ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಆ್ಯಂಡ್ ಇದೇ ಥರ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.